ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆ ಅಂದರೆ ಅಲ್ಲಿ ಬರೀ ಆಟ ಅಷ್ಟೇ ಇರಲ್ಲ. ಅಲ್ಲಿ ಹೊಸ ಹೊಸ ಫ್ರೆಂಡ್ಶಿಪ್ ಬೆಳೆಯುತ್ತೆ, ಜಗಳ ಆಗುತ್ತೆ, ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗೋದು. ಒಬ್ಬರಿಲ್ಲ ಅಂದರೆ ಇನ್ನೊಬ್ಬರಿಗೆ ಆಟ ಆಡೋಕ್ಕೆ ಆಗಲ್ಲ ಅನ್ನೋ ಮಟ್ಟಕ್ಕೆ ಸಂಬಂಧಗಳು ಬೆಳೆಯೋದು ನಾವು ಪ್ರತಿ ಸೀಸನ್ನಲ್ಲೂ ನೋಡ್ತಾನೆ ಇರ್ತೀವಿ. ಆದರೆ ಈಗ ನಡೀತಿರೋ ಬಿಗ್ ಬಾಸ್ ಸೀಸನ್ 12ರಲ್ಲಿ ಸದ್ಯಕ್ಕೆ ಎಲ್ಲರ ಕಣ್ಣು ಬಿದ್ದಿರೋದು ಒಂದು ಕ್ಯೂಟ್ ಜೋಡಿ ಮೇಲೆ. ಅದೇ ನಮ್ಮ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ. ಇವರಿಬ್ಬರ ನಡುವೆ ಇರೋದು ಬರೀ ಫ್ರೆಂಡ್ಶಿಪ್ ಅಥವಾ ಪ್ರೀತಿ ಶುರುವಾಗಿದ್ಯಾ ಅನ್ನೋ ದೊಡ್ಡ ಡೌಟ್ ಈಗ ವೀಕ್ಷಕರಲ್ಲಿ ಶುರುವಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಈ ಜೋಡಿಯ ಮದುವೆಯ ಸುದ್ದಿಯ ಹಿಂದಿರೋ ಅಸಲಿ ಕತೆ ಏನು ಅನ್ನೋದನ್ನ ಡೀಟೇಲ್ಸ್ ಆಗಿ ಹೇಳ್ತೀನಿ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಸುದ್ದಿ ಹರಿದಾಡ್ತಾ ಇದೆ. ಮೇಕಪ್ ರೂಮಲ್ಲಿ ಗಿಲ್ಲಿ ನಟ ಅವರು ಕಾವ್ಯಗೆ ಐ ಲವ್ ಯು ಅಂತ ಪ್ರಪೋಸ್ ಮಾಡಿದ್ದಾರೆ ಅನ್ನೋದು. ಹೌದು ಫ್ರೆಂಡ್ಸ್, ಗಿಲ್ಲಿ ಅವರು ಒಂದು ಸಣ್ಣ ಮೇಕಪ್ ಐಟಮ್ ಅನ್ನು ಹಿಡ್ಕೊಂಡು ತುಂಬಾನೇ ಕ್ಯೂಟ್ ಆಗಿ ಕಾವ್ಯಗೆ ತನ್ನ ಮನಸ್ಸಿನ ಮಾತನ್ನ ಹೇಳಿಕೊಂಡಿದ್ದಾರೆ. ಇದನ್ನ ಕೇಳಿ ಕಾವ್ಯ ಅವರು ಒಂದು ಕ್ಷಣ ಶಾಕ್ ಆದರೂ ಕೂಡ ಆಮೇಲೆ ಕೇವಲ ನಕ್ ಬಿಟ್ಟು ಸುಮ್ಮನಾಗಿದ್ದಾರೆ. ಅವರು ಹೂ ಅಂತಾನೂ ಹೇಳಿಲ್ಲ, ಹೂ ಅಂತಾನೂ ಹೇಳಿಲ್ಲ. ಬರೀ ಆ ಒಂದು ನಗುವಿನಲ್ಲೇ ಎಲ್ಲವನ್ನ ಮುಚ್ಚಿಟ್ಟಿದ್ದಾರೆ. ಇದನ್ನು ನೋಡಿದ ಜನರಿಗೆ ಈಗ ಕನ್ಫ್ಯೂಷನ್ ಜಾಸ್ತಿ ಆಗಿದೆ. ಇವರಿಬ್ಬರ ಮಧ್ಯೆ ಪ್ರೀತಿ ಚಿಗುರಿದೆಯಾ ಅಥವಾ ಇದು ಬರೀ ಆಟದ ಒಂದು ಭಾಗನ ಅನ್ನೋದು ಕಾಡ್ತಾ ಇರೋ ಪ್ರಶ್ನೆ. ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ಜಗಳ ಅನ್ನೋದು ಕಾಮನ್. ಆದರೆ ಗಿಲ್ಲಿ ಮತ್ತು ಕಾವ್ಯ ಅವರ ಜಗಳ ತುಂಬಾನೇ ಸ್ಪೆಷಲ್ ಆಗಿದೆ. ಇವರಿಬ್ಬರು ನಾಮಿನೇಟ್ ಮಾಡ್ಕೊಳ್ತಾರೆ, ಕಿರುಚಾಡ್ತಾರೆ, ಆದರೆ ಮರುಕ್ಷಣವೇ ಮತ್ತೆ ಒಂದಾಗಿ ಬಿಡ್ತಾರೆ. ಕಾವ್ಯ ಕೆಲವು ಸಲ ಗಿಲ್ಲಿಯನ್ನ ಅಣ್ಣ ಅಂತ ರೇಗಿಸ್ತಾರೆ. ಆದರೆ ಇನ್ನೂ ಕೆಲವು ಸಲ ನೋಡಿದರೆ ಇವರಿಬ್ಬರು ಲವರ್ಸ್ ಥರನೇ ಇರ್ತಾರೆ. ಇವತ್ತಿನವರೆಗೂ ಕೂಡ ಗಿಲ್ಲಿಯವರು ಎಲ್ಲೂ ಕೂಡ ಕಾವ್ಯ ಅವರನ್ನ ಬಿಟ್ಕೊಟ್ಟಿಲ್ಲ. ಕಾವ್ಯ ಎಷ್ಟೇ ಕೋಪ ಮಾಡಿಕೊಂಡ್ರೂ ಕೂಡ, ಎಷ್ಟೇ ಜಗಳ ಆಡಿದರೂ ಗಿಲ್ಲಿ ಮಾತ್ರ ಅವ್ರ ಜೊತೆನೇ ಇರ್ತಾರೆ. ಯಾವುದೇ ಮನಸ್ತಾಪ ಬಂದರೂ ಅದನ್ನು ಅವತ್ತೇ ಅಲ್ಲಿಗೆ ಸರಿ ಮಾಡ್ಕೊಳ್ತಾರೆ. ಈ ಒಂದು ಬಾಂಡಿಂಗ್ ನೋಡಿ ಜನರಿಗೆ ತಲೆ ಕೆಟ್ಟು ಹೋಗಿದೆ. ಏನಪ್ಪ ಇದು, ಅಣ್ಣ ಅಂತಾರೆ ಆಮೇಲೆ ಲವರ್ಸ್ ಥರ ಇರ್ತಾರೆ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ. ಇನ್ನು ನಿಮಗೆ ಆ ವಿಲನ್ ಟಾಸ್ಕ್ ನೆನಪಿರಬಹುದು. ಕಾವ್ಯ ಅವರನ್ನ ಅಳಿಸ್ಬೇಕು ಅನ್ನೋ ಟಾಸ್ಕ್ ಗಿಲ್ಲಿಗೆ ಬಂದಿತ್ತು. ಆ ಕೆಲಸ ಮಾಡೋಕೆ ಗಿಲ್ಲಿಗೆ ಎಷ್ಟು ಕಷ್ಟ ಆಯ್ತು ಅಂತ ಹೇಳಿದ್ರೆ, ಅವರು ಅಕ್ಷರಶಃ ಮನಸ್ಸಿನಲ್ಲೇ ನೊಂದು ಹೋಗಿದ್ರು. ಕಾವ್ಯನ ಅಳಿಸ್ಬೇಕಲ್ಲ ಅಂತ ಅವರಿಗೆ ತುಂಬಾನೇ ನೋವಾಗಿತ್ತು. ಅಷ್ಟೇ ಅಲ್ಲ, ಆ ಟಾಸ್ಕ್ ಸಮಯದಲ್ಲಿ ತಮಗಿಷ್ಟವಾದ ನಾನ್ ವೆಜ್ ಊಟವನ್ನು ಕೂಡ ಗಿಲ್ಲಿ ಬಿಟ್ಟಿದ್ರು. ಒಬ್ಬ ವ್ಯಕ್ತಿ ಮೇಲೆ ಅಷ್ಟೊಂದು ಕಾಳಜಿ ಇಲ್ಲದೆ ಹೋದರೆ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ. ಕೊನೆಗೆ ಟಾಸ್ಕ್ ಅನ್ನೋ ಕಾರಣಕ್ಕೆ ಕಾವ್ಯಗೆ ಚುಚ್ಚು ಮಾತುಗಳನ್ನು ಆಡಿ ಅವರನ್ನು ಅಳಿಸಿ ಟಾಸ್ಕ್ ವಿನ್ ಆದರೂ ಕೂಡ ಆಮೇಲೆ ಗಿಲ್ಲಿ ಕಷ್ಟಪಟ್ಟು ನಮಗೆಲ್ಲ ಗೊತ್ತೇ ಇದೆ. ಸೊ ಯಾವ ರೀತಿಯಾಗಿ ಅವರು ಕಷ್ಟಪಟ್ಟಿದ್ರಂತ ಇದನ್ನು ನೋಡಿದರೆ ಇವರಿಬ್ಬರ ಮಧ್ಯೆ ಇರೋದು ಬರೀ ಫ್ರೆಂಡ್ಶಿಪ್ಪಾ ಅಂತ ಹೇಳೋಕೆ ಮನಸ್ಸು ಕೂಡ ಒಪ್ತಾ ಇಲ್ಲ. ಸೊ ಹಿಂದಿನ ವಾರಗಳಲ್ಲಿ ನೋಡಿದ ಹಾಗೆ ಕಿಚ್ಚ ಸುದೀಪ್ ಅವರು ಕೂಡ ಈ ತರಹದ ಬಾಂಡಿಂಗ್ ಬಗ್ಗೆ ಮಾತನಾಡಿದರು. ಸೂರಜ್ ಮತ್ತು ರಾಶಿಕಾ ನಡುವೆ ಕೂಡ ಇದೇ ತರಹದ ಒಂದು ಒಡನಾಟ ಇತ್ತು. ಸೂರಜ್ ಕೂಡ ರಾಶಿಕಾಗೆ ಪ್ರಪೋಸ್ ಮಾಡಿದರು. ಅವಾಗ ಸುದೀಪ್ ಅವರು ಹೇಳಿದ್ದು ಅಷ್ಟೇ, ಸೊ ಆಟದ ಕಡೆ ಗಮನ ಕೊಡಿ, ಸಂಬಂಧಗಳು ಆಮೇಲೆ ನೋಡ್ಕೊಳ್ಬಹುದು. ಇದೇ ಮಾತು ಗಿಲ್ಲಿ ಮತ್ತು ಕಾವ್ಯ ಅವರಿಗೂ ಕೂಡ ಅನ್ವಯ ಆಗುತ್ತೆ. ಯಾಕಂದರೆ ಇದು 100 ದಿನಗಳ ಆಟ. ಇಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ವ್ಯಕ್ತಿತ್ವ ಮತ್ತು ಆಟಕ್ಕೆ ಬೆಲೆ ಇರುತ್ತೆ. ಆದರೆ ಗಿಲ್ಲಿ ಈ ವಿಷಯದಲ್ಲಿ ಸ್ವಲ್ಪ ಎಮೋಷ್ನಲ್ ಆದ ಹಾಗೆ ಕಾಣಿಸ್ತಿದ್ದಾರೆ. ಈಗ ಅಭಿಮಾನಿಗಳ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ, ಗಿಲ್ಲಿ ಮತ್ತು ಕಾವ್ಯ ಮದುವೆ ಆಗಲೇಬೇಕು ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಇವರ ಜೋಡಿ ಬಗ್ಗೆ ಫ್ಯಾನ್ಸ್ ಪೇಜ್ಗಳೇ ಕ್ರಿಯೇಟ್ ಆಗಿವೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿರೋ 24 ಗಂಟೆ ಕ್ಯಾಮ್ರಾ ಮುಂದೆ ಎಲ್ಲವನ್ನು ಓಪನ್ ಆಗಿ ಹೇಳೋಕೆ ಅವರಿಗೂ ಕೂಡ ಮುಜುಗರ ಇರಬಹುದು. ನಿಜವಾದ ಕತೆ ಏನು ಅನ್ನೋದು ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೇ ಗೊತ್ತಾಗಬೇಕು. ಹೊರಗೆ ಬಂದ ಮೇಲೆ ಅವರೇ ಪ್ರೆಸ್ ಮೀಟ್ ಮಾಡಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಕ್ಲಾರಿಟಿ ಕೊಡಬೇಕಿದೆ. ಏನೇ ಆದರೂ ಈ ಜೋಡಿ ಮಾತ್ರ ಬಿಗ್ ಬಾಸ್ ಸೀಸನ್ 12ರ ಹೈಲೈಟ್ ಅನ್ನೋದರಲ್ಲಿ ಎರಡು ಮಾತಿಲ್ಲ. ನಿಮ್ಗೇನನ್ಸುತ್ತೆ ಫ್ರೆಂಡ್ಸ್, ಗಿಲ್ಲಿ ಮತ್ತು ಕಾವ್ಯ ನಡುವೆ ಇರೋದು ಬರೀ ಸ್ನೇಹನ ಅಥವಾ ಇದು ಮದುವೆವರೆಗೂ ಹೋಗುತ್ತಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ತರಹದ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ತಪ್ಪದೇ ಮರಿಬೇಡಿ. ಧನ್ಯವಾದಗಳು. ಕರ್ನಾಟಕ.